ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. 2024-25ನೇ ಸಾಲಿನಲ್ಲಿ SSP ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕೋದಿಕ್ಕೆ ಬಿಟ್ಟಿದ್ದಾರೆ. ಕರ್ನಾಟಕ SSP ವಿದ್ಯಾರ್ಥಿ ವೇತನಕ್ಕೆ ಹೇಗೆ ಅರ್ಜಿ ಹಾಕೋದು, ಅರ್ಜಿ ಹಾಕಿದ ನಂತರ ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದೇ ರೀತಿ ನಿಮಗೆ ಎಲ್ಲ ಮಾಹಿತಿಗಳು ಬೇಕು ಅಂತ ಅಂದರೆ ನಮ್ಮದು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ನಮ್ಮ ಕರ್ನಾಟಕ ಸರ್ಕಾರವು ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಉಪಯೋಗ ಸಹಾಯವಾಗಲಿ ಅಂತ ಈ ಒಂದು ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಸ್ಕಾಲರ್ಶಿಪ್ ಅಂತ ಒಂದು ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ. ಈ ಒಂದು ಸ್ಕಾಲರ್ಶಿಪ್ ಆರ್ಥಿಕವಾಗಿ ಸಹಾಯವಾಗುತ್ತೆ. ಈ ಒಂದು ಸ್ಕಾಲರ್ಶಿಪ್ಪಿಂದ ಈ ಒಂದು ವಿದ್ಯಾರ್ಥಿ ವೇತನ ನೀವು ಪಡೆಯಲು SSP ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅರ್ಜಿನ ಹಾಕಬೇಕಾಗುತ್ತೆ. ಹಾಗೆ ಇನ್ನು ಅರ್ಜಿನ ಹಾಕಬೇಕು ಅಂತ ಅಂದರೆ ಯಾರ್ಯಾರೆಲ್ಲ ಹಾಕ್ಬೋದು, ಅದಕ್ಕೆ ಏನೇನೆಲ್ಲ ಅರ್ಹತೆಗಳಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಯಾವ ಕ್ಯಾಟಗರಿ ಬರ್ತಾರೆ, ಈ ಒಂದು ಅರ್ಜಿ ಹಾಕೋದಕ್ಕೆ ಯಾವ ಮಕ್ಕಳು ಬರ್ತಾರೆ ಅಂತಂದರೆ SC ST OBC ಹಾಗೆ ಅಲ್ಪಸಂಖ್ಯಾತರಾಗಿರಬೇಕು. ಈ ಒಂದು ಜನಗಳಲ್ಲಿ ಬಾಲಕಿಯರಿಗೆ 30% ಮೀಸಲಾತಿಯಾಗಿರುತ್ತೆ. ಹಾಗೆ ಅರ್ಹತಾ ಪರೀಕ್ಷೆಯಲ್ಲಿ ನೀವು ಕನಿಷ್ಠ 50% ತನಕ ಅಂಕಗಳನ್ನ ಗಳಿಸಿರಬೇಕು. ಹಾಗೆ ನಿಮ್ಮದು ಪೇರೆಂಟ್ಸ್ದು ಮನೆಯಲ್ಲಿ ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಹೆಚ್ಚಿರಬಾರ್ದು. ಹಾಗೆ ಅರ್ಜಿದಾರರು ಈ ಒಂದು ಅರ್ಜಿನ ಯಾರು ಹಾಕ್ತಿದ್ದೀರಲ್ಲ, ಸ್ಟೂಡೆಂಟ್ಸ್ ಮಕ್ಕಳು, ಅವರು ಕಾಯಮಾಗಿ ನೀವು ಕರ್ನಾಟಕದವರೇ ಆಗಿರಬೇಕು. ಹಾಗೆ ಈ ಒಂದು SSP ವಿದ್ಯಾರ್ಥಿ ವೇತನಕ್ಕೆ ಅಗತ್ಯವಿರುವ ದಾಖಲೆಗಳು ಯಾವ್ದು ಅಂತ ನೋಡೋಣ ಬನ್ನಿ. ಫಸ್ಟು ನಿಮ್ಮದು ಸ್ಟೂಡೆಂಟ್ಸ್ದು SATS ID ಸಂಖ್ಯೆನ ಬೇಕಾಗುತ್ತೆ. ಹಾಗೆ ನಿಮ್ಮ ಪೋಷಕರದು ಪೇರೆಂಟ್ಸ್ದು ಆಧಾರ್ ಕಾರ್ಡ್ ಸಂಖ್ಯೆ ಬೇಕಾಗುತ್ತೆ. ಹಾಗೆ ನಿಮ್ಮದು ಮೊಬೈಲ್ ನಂಬರು, ಜಾತಿ ಪ್ರಮಾಣ ಪತ್ರ, ಕುಟುಂಬದ ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರ, ಹಾಗೆ ನಿಮ್ಮ ಬ್ಯಾಂಕ್ ಖಾತೆ ವಿವರದ ಜೊತೆ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ನಿಮ್ಮದು ಫೋನ್ ನಂಬರ್ ಬೇಕಾಗುತ್ತೆ. ಹಾಗೆ NSPF ವಿದ್ಯಾರ್ಥಿ ವೇತನದ ID ಬೇಕಾಗುತ್ತೆ. ಈ ಒಂದೆಲ್ಲ ಇದ್ದರೆ ನೀವು ಈ ಒಂದು SSP ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಹಾಕ್ಬೋದು. ಇದರಲ್ಲಿ ಹೇಗೆ ನೀವು ಮನೇಲೇ ಅರ್ಜಿನ ಹಾಕೋಬೋದು ಅಂತ ನೋಡ್ಬೋದು. ಅರ್ಜಿನ ಹೇಗೆ ಹಾಕ್ತಾರೆ ಇದೊಂದು ಅಂತಂದರೆ ssp.karnataka.government.ಗೆ ಹೋಗಬೇಕಾಗುತ್ತೆ. ಅಲ್ಲಿ ಹೋದಾಗ ಅಲ್ಲಿ ಹೋಮ್ ಪೇಜ್ ಬರುತ್ತಲ್ಲ, ಅಲ್ಲಿ ನಿಮ್ಮದು ಯಾವ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತಿರಲ್ಲ ಆ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಹಾಗೆ ನಿಮ್ಮದು ನೇಮ್ ಕೇಳುತ್ತೆ, ಹಾಕಬೇಕಾಗುತ್ತೆ. ಅದಾದ ನಂತರ ನಿಮ್ಮದು ಜೆಂಡರ್ ಕೇಳುತ್ತೆ, ಮೇಲ್ ಫಿಮೇಲ್ ಅಂತೇಳಿ. ಅದನ್ನ ಹಾಕಿದ ನಂತರ ನಿಮ್ಗೆ ಒಂದು ಕ್ಯಾಪ್ಚಾ ಬರುತ್ತೆ. ಆ ಕ್ಯಾಪ್ಚನ ಫಿಲ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಪೇರೆಂಟ್ಸ್ದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಹಾಗೆ ರಿಜಿಸ್ಟರ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಹಾಕಬೇಕು. ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಅದು ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಮೊಬೈಲ್ಗೆ ರಿಜಿಸ್ಟರ್ ಆಗಿರೋಂಥ ನಂಬರ್ಗೆ ಒಂದು OTP ಬರುತ್ತೆ. ಆ OTPನೂ ಫಿಲ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಪಾಸ್ವರ್ಡ್ ಕೇಳ್ತಾರೆ. ಪಾಸ್ವರ್ಡ್ನ ಹಾಕಿ ನೀವು ರಿಜಿಸ್ಟ್ರ್ ಮಾಡಿಕೊಂಡ್ರೆ ಆ ರಿಜಿಸ್ಟ್ರನ್ನ ನೀವು ಯಾವುದು ನೋಂದಣಿ ಸಂಖ್ಯೆ ಮೊಬೈಲ್ ನಂಬರ್ಗೆ ರಿಜಿಸ್ಟರ್ ಆಗಿರುತ್ತಲ್ಲ ಆ ರಿಜಿಸ್ಟ್ರನ್ಗೆ SMS ಬರುತ್ತೆ. ಆ SMSನ ತೊಗೊಂಡು ನೀವು ಅದರಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮದೊಂದು ಅರ್ಜಿನ ಡೌನ್ಲೋಡ್ ಮಾಡ್ಕೊಂಡ ನಂತರ ಆ ಚೀಟಿನ ತೊಗೊಂಡು ನೀವು ಶಾಲೆಗಳಿಗೆ ಕೊಡಬೇಕಾಗುತ್ತೆ. ಹಾಗೆ ಇದು ನಿಮ್ಮದು SSP ವಿದ್ಯಾರ್ಥಿ ವೇತನ ಕನ್ಫರ್ಮ್ ಆಗಿ ಸಕ್ಸಸ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೂ ಒಂದು ವೆಬ್ಸೈಟ್ ಇದೆ. ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ನೀವು SSP ಕರ್ನಾಟಕ ವಿದ್ಯಾರ್ಥಿ ವೇತನದ ಫಸ್ಟು ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾಗ ಯಾರ್ಯಾರು ಹಾಕಿದ್ದಾರೆ, ಎಷ್ಟು ಜನ ಹಾಕಿದ್ದಾರೆ, ಅದರಲ್ಲಿ ನೀವು ಕೂಡ ಇದ್ದೀರಾ ಆ ಲಿಸ್ಟಲ್ಲಿ ಅನ್ನೋದನ್ನೆಲ್ಲ ಅಲ್ಲಿ ವಿವರವಾಗಿ ತೋರಿಸ್ತಾ ಹೋಗುತ್ತೆ. ನೀವು ಅಲ್ಲಿ ನೋಡ್ಕೋಬೋದು. ಈ ಒಂದು ಅರ್ಜಿಯಿಂದ ನಿಮಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಅಪ್ಲಿಕೇಶನಿಂದ ಹೆಲ್ಪ್ ಆಗುತ್ತೆ. ಈ ಥರದ್ದು ಯಾವುದೇ ಆದಂಥ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು, ಬೇರೆ ಸ್ಕೀಮ್ಗಳಾಗಿರ್ಬೋದು ಬಂದರೆ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅರ್ಜಿನ ಹಾಕಿ ಗೌರ್ಮೆಂಟ್ ಕಡೆಯಿಂದ ಕೊಡುವಂಥ ಎಲ್ಲ ಅನುಕೂಲಗಳನ್ನು ನೀವು ಪಡ್ಕೋಬಹುದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.